ನೋಡಿ ವಿದ್ಯಾರ್ಥಿಗಳೇ, ಈ 6D ಇನ್ನಲ್ಲಿ ಒಂದನೇ ಸಮಸ್ಯೆಯನ್ನು ಎಲ್ಲರೂ ಬರೆದುಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಸಮಸ್ಯೆಯಲ್ಲಿ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಕೇಂದ್ರದಿಂದ ಅಂದರೆ ನಾವು ಎಷ್ಟು ತ್ರಿಜ್ಯ 4 ಸೆಂಟಿಮೀಟರ್ ಇರಬೇಕು. ಇದು ತ್ರಿಜ್ಯ ಎಷ್ಟಿರಬೇಕು? 4 ಸೆಂಟಿಮೀಟರ್ ಇರಬೇಕು. ಆಮೇಲೆ ಕೇಂದ್ರದಿಂದ ಎಷ್ಟು ಸೆಂಟಿಮೀಟರ್ ದೂರದಲ್ಲಿ? 10 ಸೆಂಟಿಮೀಟರ್ ದೂರದಲ್ಲಿ ಇರತಕ್ಕಂತಹ ಒಂದು ಬಿಂದುವಿನಿಂದ, ಈಗ ಈ ಬಿಂದುವಿನಿಂದ ನಾವೇನು ಮಾಡಬೇಕಾಗಿದೆ? 2 ಸ್ಪರ್ಶಕಗಳನ್ನು ರಚನೆ ಮಾಡಬೇಕಾಗಿದೆ. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಮೊಟ್ಟ ಮೊದಲಿಗೆ ನೀವು 4 ಸೆಂಟಿಮೀಟರ್ ತ್ರಿಜ್ಯವನ್ನು ಅಳೆದುಕೊಳ್ಳಿ. ಆಮೇಲೆ ಒಂದು ಕೇಂದ್ರವನ್ನು ಮೊಟ್ಟ ಮೊದಲಿಗೆ ಗುರುತಿಸಿರಬೇಕು. ಈ ರೀತಿಯಾಗಿ ಕೇಂದ್ರವನ್ನು ಗುರುತಿಸಿಬಿಟ್ಟು 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ರಚನೆಯನ್ನು ಮಾಡಿ. ನಿಮಗೆ ಓ ಕೇಂದ್ರ ಆಗಿರಲಿ. ಕೇಂದ್ರದಿಂದ ಸರಿಯಾಗಿ 10 ಸೆಂಟಿಮೀಟರ್ ದೂರವನ್ನು ತೆಗೆದುಕೊಳ್ಳಿ. ಕೇಂದ್ರದಿಂದ 10 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಸರಿಯಾಗಿ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸ್ಕೋಬೇಕು ಮತ್ತು ಆ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಪಿ ನಿಮಗೆ ಬಾಹ್ಯ ಬಿಂದು. ಈ ಪಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ನಾವು 2 ಸ್ಪರ್ಶಕಗಳನ್ನು ರಚನೆ ಮಾಡಬೇಕಾಗಿದೆ. ಮುಂದಿನ ಕೆಲಸ ಏನು ಅಂದರೆ, ಅರ್ಧಕ್ಕಿಂತ ಹೆಚ್ಚು, ಇದು ನಿಮಗೆ ಟೋಟಲಿ 10 ಸೆಂಟಿಮೀಟರ್ ಇದೆ, ಆಮೇಲೆ ಇದು 4 ಸೆಂಟಿಮೀಟರ್, ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ಹಿಡಿದುಬಿಟ್ಟು ಈ ರೀತಿಯಾಗಿ ಮೇಲ್ಭಾಗದಲ್ಲೊಂದು ಮತ್ತು ಕೆಳಭಾಗದಲ್ಲೊಂದು ಕಂಸವನ್ನು ಎಳೆದುಬಿಡಿ. ಇನ್ನು ಈ ತ್ರಿಜ್ಯವನ್ನು ಎತ್ತಿ ಹಿಡಿದು ಪಿ ಬಿಂದುವಿನಲ್ಲಿಡಿ. ನಿಮ್ಮ ಕೈವಾರವನ್ನು ಪಿ ಬಿಂದುವಿನಲ್ಲಿಟ್ಟು ಈ ಕಂಸಗಳನ್ನು ಕತ್ತರಿಸ್ಕೊಳ್ಳಿ. ಸರಿಯಾಗಿ ಪಿ ಬಿಂದುವಿನಲ್ಲಿಟ್ಟು ಇವುಗಳನ್ನು ಕತ್ತರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇಷ್ಟಾದಮೇಲೆ ಮುಂದಿನ ಕೆಲಸ ಭಾಳ ಸುಲಭ ಇದೆ. ನಿಮಗೆ ಲಂಬಾರ್ಧಕ ಸಿಗುತ್ತೆ. ಯಾವುದಕ್ಕೆ? ಒ ಪಿಗೆ ಲಂಬಾರ್ಧಕ ಸಿಗುತ್ತೆ. ಇಷ್ಟು ಮಾಡೋದ್ರಿಂದ ಈಗ ಈ ಒ ಪಿಯ ಮಧ್ಯಬಿಂದು ಸಿಗುತ್ತೆ ನಮಗೆ. ಈ ರೇಖೆಯನ್ನು ಎಳ್ಕೊಳ್ಳೋದ್ರಿಂದ ಏನು ಸಿಗುತ್ತೆ ಅಂದರೆ, ಈ ಬಿಂದು ಏನಾಗಿರುತ್ತೆ ಅಂದರೆ ಒ ಪಿಯ ಮಧ್ಯಬಿಂದು ಆಗಿರುತ್ತೆ, ಮಿಡ್ ಪಾಯಿಂಟ್ ಆಗಿರುತ್ತೆ. ಅದಕ್ಕೆ ಎಮ್ ಅಂತ ಸಂಕೇತ ತಗೊಳ್ತೀನಿ. ಇನ್ನೇನು ಮಾಡೋಣ ಅಂತಂದರೆ, ಅಳತೆ ಪಟ್ಟಿಯನ್ನು ತೆಗೆದುಬಿಟ್ಟು ಕೈವಾರವನ್ನು ತೆಗೆದುಕೊಂಡು ನಿಮ್ಮ ಕೈವಾರವನ್ನು ತೆಗೆದುಕೊಳ್ಳಿ ಮತ್ತು ಎಷ್ಟು ತ್ರಿಜ್ಯ ತೆಗೆದುಕೋಬೇಕು ಅಂತಂದರೆ, ಈ ಒ ಎಮ್ ಅಥವಾ ಈ ಕಡೆ ಒ ಪಿ ಇಷ್ಟು ತ್ರಿಜ್ಯವನ್ನು ತೆಗೆದುಬಿಟ್ಟು ನಾವೇನು ಮಾಡಬೇಕಂದ್ರೆ ಒಂದು ವೃತ್ತವನ್ನು ರಚನೆ ಮಾಡ್ಕೋಬೇಕು. ಅದು ಸರಿಯಾಗಿ ನಿಖರವಾಗಿ ನೋಡಿ, ನೀವು ಸ್ವಲ್ಪ ತ್ರಿಜ್ಯವನ್ನು ಸರಿಯಾಗಿ ಹಿಡ್ಕೋಬೇಕು ಮತ್ತು ಈ ರೀತಿಯಾಗಿ ವೃತ್ತವನ್ನು ಪೂರ್ಣಗೊಳಿಸಬೇಕು. ಇವಾಗ ನಿಮಗೆ ಈ ವೃತ್ತ, ಎರಡನೇ ವೃತ್ತ, ಮೂಲ ವೃತ್ತವನ್ನು ಎಲ್ಲಿ ಕತ್ತರಿಸಿದೆ ನೋಡಿ. ಇದಕ್ಕೆ ಎ ಅಂದ್ಕೊಳ್ಳಿ, ಆಮೇಲೆ ಈ ಬಿಂದುವಿಗೆ ಬಿ ಅಂದ್ಕೊಳ್ಳಿ. ಇನ್ನು ಪಿ ಎ ಮತ್ತು ಪಿ ಬಿಯನ್ನು ಸೇರಿಸಿಬಿಟ್ರೆ, ಪಿ ಎಯನ್ನು ಸೇರಿಸ್ಕೊಳ್ಳಿ. ಇದು ಮೊದಲನೇ ಕೆಲಸ. ಪಿ ಎ ನೋಡಿ, ನಾನೀಗ ಪಿ ಎ ಸೇರಿಸ್ತಾ ಇದ್ದೀನಿ. ಇದು ಒಂದು ಸ್ಪರ್ಶಕ ನಮಗೆ. ಹಾಗೆಯೇ ಈ ಕಡೆ ಪಿ ಬಿಯನ್ನು ಸೇರಿಸ್ತಾ ಇದ್ದೀನಿ. ಇದು ಇನ್ನೊಂದು ಸ್ಪರ್ಶಕ. ನೋಡಿ, ನಿಮಗೆ ಬೇಕಾಗಿರ್ತಕ್ಕಂಥ ಸ್ಪರ್ಶಕಗಳು ಪಿ ಎ ಮತ್ತು ಪಿ ಬಿ ಬೇಕಾದ ಒಂದು ಜೊತೆ ಸ್ಪರ್ಶಕಗಳಾಗ್ತವೆ. ಇಷ್ಟಾದರೆ ಇದು ಮೊದಲನೇ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಗುತ್ತೆ.
ಇನ್ನು ಎರಡನೇ ಪ್ರಶ್ನೆಗೆ ಸಾಗೋಣ. ಈಗ ನೀವೆಲ್ಲ ಎರಡನೇ ಒಂದು ಪ್ರಶ್ನೆಯನ್ನು ಬರೆದುಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಈಗ ಎರಡನೇ ಪ್ರಶ್ನೆಗೆ ಸಾಗೋಣ. ಈ ಒಂದು ಪ್ರಶ್ನೆಯಲ್ಲಿ ಮಾಹಿತಿ ಏನಿದೆ ನೋಡಿ. 5 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ರಚನೆ ಮಾಡಬೇಕು. ವೃತ್ತದಿಂದ 4 ಸೆಂಟಿಮೀಟರ್, ಅಂದರೆ ಈ ವೃತ್ತದಿಂದ 4 ಸೆಂಟಿಮೀಟರ್ ನಾವು ತಗೋಬೇಕು. ಆಮೇಲೆ 2 ಸ್ಪರ್ಶಕಗಳನ್ನು ಇದಕ್ಕೆ ರಚನೆ ಮಾಡಬೇಕಾಗಿದೆ. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಗಮನಿಸಿ ಎಲ್ಲರೂ. ಮೊಟ್ಟ ಮೊದಲಿಗೆ ನಿಮ್ಮ ಕೈವಾರವನ್ನು ತೆಗೆದುಬಿಟ್ಟು 5 ಸೆಂಟಿಮೀಟರ್ ತ್ರಿಜ್ಯವನ್ನು ಅಳೆದುಕೊಳ್ಳಿ. ಕೈವಾರದ ಸಹಾಯದಿಂದ ನೀವೆಲ್ಲ ಈಗ ಏನು ಮಾಡಬೇಕು ಅಂದರೆ 5 ಸೆಂಟಿಮೀಟರ್ ಅಳತೆಯ ತ್ರಿಜ್ಯವನ್ನು ಅಳೆದುಕೋಬೇಕು. ಇದನ್ನು ಅಳ್ಕೊಂಡಾದ ಮೇಲೆ ಒಂದು ಕೇಂದ್ರವನ್ನು ಗೊತ್ತು ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ವೃತ್ತ ಕೇಂದ್ರವನ್ನು ಗೊತ್ತು ಮಾಡ್ಕೊಳ್ಳಿ. ಈ ಕೇಂದ್ರ ಓ ಅನ್ನು ಗೊತ್ತು ಮಾಡ್ಕೊಂಡ್ಮೇಲೆ ಓ ಅನ್ನು ಕೇಂದ್ರವಾಗಿರಿಸಿ ಒಂದು ವೃತ್ತವನ್ನು ರಚನೆ ಮಾಡಿ. ಇವಾಗ ಇದರ ತ್ರಿಜ್ಯ ಎಷ್ಟಿದೆ ಅಂದರೆ 5 ಸೆಂಟಿಮೀಟರ್ ಇದೆ. 5 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ನಾನೀಗ ರಚನೆ ಮಾಡ್ತಾಯಿದ್ದೀನಿ. ನೀವು ಕೂಡ ಮಾಡ್ತಾ ಸಾಗಿ. ಇನ್ನು ಮುಂದಿನ ಕೆಲಸ ಏನು ಅಂದರೆ ವೃತ್ತದಿಂದ ಎಷ್ಟು ಸೆಂಟಿಮೀಟರ್ ತೊಗೋಬೇಕು ನಾವು? 4 ಸೆಂಟಿಮೀಟರ್ ತೊಗೋಬೇಕು. ನೋಡಿ, ವೃತ್ತದಿಂದ 4 ಸೆಂಟಿಮೀಟರ್, ಕೇಂದ್ರದಿಂದ ಅಲ್ಲ. ನೋಡಿ, ವೃತ್ತದಿಂದ 4 ಸೆಂಟಿಮೀಟರ್. ಈ ಉದ್ದ ಎಷ್ಟಾಗಬೇಕು ನಮಗೆ? 4 ಸೆಂಟಿಮೀಟರ್. ಅಂದರೆ 1 2 3 4. ನಾನೀಗ ವೃತ್ತದಿಂದ 4 ಸೆಂಟಿಮೀಟರ್ ದೂರದಲ್ಲಿ ಪಿ ಬಿಂದುವನ್ನು ಗುರುತಿಸ್ಕೊಂಡಿದ್ದೀನಿ. ನೀವು ಕೂಡ ಗುರುತಿಸ್ಕೊಳ್ಳಿ. ಆಮೇಲೆ ಇದನ್ನು ಸೇರಿಸ್ಕೊಳ್ಳಿ. ಒ ಪಿಯನ್ನು ಸೇರಿಸ್ಕೊಳ್ಳಿ. ಒ ಪಿಯನ್ನು ಸೇರಿಸ್ಕೊಳ್ಳಿ. ಆಮೇಲೆ ಮುಂದೆ ಏನು ಮಾಡ್ತೀರಾ ಗೊತ್ತಲ್ಲ. ಈ ಹಿಂದೆ ಮಾಡಿರ್ತಕ್ಕಂಥ ಪ್ರಕ್ರಿಯೆಯನ್ನು ಇಲ್ಲಿ ಮತ್ತೆ ಪುನರಾವರ್ತನೆ ಮಾಡಬೇಕು. ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಬಿಟ್ಟು ಮೇಲ್ಭಾಗದಲ್ಲೊಂದು ಮತ್ತು ಕೆಳಭಾಗದಲ್ಲೊಂದು ಈ ರೀತಿಯಾಗಿ 2 ಕಂಸಗಳನ್ನು ಎಳೆಯಬೇಕು. ಮತ್ತೆ ಪಿ ಬಿಂದುವಿನಲ್ಲಿ ಇದನ್ನಿಟ್ಟು ಕತ್ತರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ. ಆಮೇಲೆ ಇವಾಗ ಲಂಬಾರ್ಧಕವನ್ನು ರಚನೆ ಮಾಡ್ಕೊಳ್ಳಿ. ನಿಮಗೆ ಎಂ ಬಿಂದು ಸಿಗುತ್ತೆ. ಇಷ್ಟಾದಮೇಲೆ ಕೈವಾರವನ್ನು ತೆಗೆದುಕೊಂಡು ಎಮ್ಮನ್ನು ಕೇಂದ್ರವಾಗಿ ಇಟ್ಕೊಂಡು ಒ ಎಂದಷ್ಟು ತ್ರಿಜ್ಯ ಹಿಡ್ಕೊಂಡು ನಾವು ಒಂದು ವೃತ್ತವನ್ನು ಎಳಿಬೇಕು. ಮತ್ತು ಆ ವೃತ್ತ ಈ ಕಡೆ ಓನ ಮುಖಾಂತರ ಮತ್ತು ಆ ಕಡೆ ಪಿನ ಮುಖಾಂತರ ಹಾಯ್ದು ಹೋಗಬೇಕು. ನಿಮ್ಮ ಅಳತೆಗಳು ಸರಿಯಾಗಿದ್ದರೆ ಅದೇ ಆಗುತ್ತೆ, ಇಲ್ಲಾಂದರೆ ಅದು ಸರಿಯಾಗಿ ಬರೋದಿಲ್ಲ. ಇನ್ನು ಈ ಛೇದನ ಬಿಂದುಗಳನ್ನು ಗುರುತಿಸ್ಕೊಳ್ಳಿ. ಇದಕ್ಕೆ ಎ ಅಂದ್ಕೊಳ್ಳಿ, ಆಮೇಲೆ ಇದಕ್ಕೆ ಬಿ ಅಂದ್ಕೊಳ್ಳಿ. ಈಗ ಪಿ ಬಿ ಮತ್ತು ಪಿ ಎಯನ್ನು ಸೇರಿಸ್ಕೊಂಡ್ಬಿಟ್ರೆ ನಿಮಗೆ 2 ಸ್ಪರ್ಶಕಗಳು ಸಿಗ್ತವೆ. ಪಿ ಎ ಸೇರಿಸ್ಕೊಳ್ಳಿ. ಇದು ನಿಮಗೆ ಪಿ ಎ. ಹಾಗೆಯೇ ನಾನೀಗ ಪಿ ಬಿ ಸೇರಿಸ್ತಾ ಇದ್ದೀನಿ. ಇದು ನಿಮಗೆ ಇನ್ನೊಂದು ಸ್ಪರ್ಶಕ ಪಿ ಬಿ. ಪಿ ಎ ಮತ್ತು ಪಿ ಬಿ ನಮಗೆ ಬೇಕಾದ ಸ್ಪರ್ಶಕಗಳು. ಪಿ ಎ ಮತ್ತು ಪಿ ಬಿ ಬೇಕಾದ ಸ್ಪರ್ಶಕಗಳು ಅನ್ನೋದು ನಮಗೆ ತಿಳಿದು ಬರುತ್ತೆ. ಮೂರನೇ ಪ್ರಶ್ನೆಗೆ ಸಾಗೋಣ. ಎಲ್ಲರೂ ಪ್ರಶ್ನೆಯನ್ನು ಬರೆದುಕೊಳ್ಳಿ. 5 ಸೆಂಟಿಮೀಟರ್ ವ್ಯಾಸವಿರುವ ವೃತ್ತಕ್ಕೆ ಅದರ ಕೇಂದ್ರದಿಂದ 6 ಸೆಂಟಿಮೀಟರ್ ದೂರದಲ್ಲಿರತಕ್ಕಂಥ ಒಂದು ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ರಚಿಸಬೇಕಾಗಿದೆ. ನೋಡಿ, ವ್ಯಾಸ ಎಷ್ಟಿರಬೇಕಿಲ್ಲಿ ನಿಮಗೆ? ವೃತ್ತದ ವ್ಯಾಸ ಅಂದರೆ ವೃತ್ತ ಕೇಂದ್ರದ ಮುಖಾಂತರ ಹಾದು ಹೋಗ್ತಕ್ಕಂಥ ಇದಕ್ಕೆ ನೀವು ವ್ಯಾಸ ಅಂತ ಕರಿತೀರಿ.
ವ್ಯಾಸ 5 ಸೆಂಟಿಮೀಟರ್. ಅಂದರೆ ಈ ಉದ್ದ ಎಷ್ಟಿರಬೇಕು ನಮಗೆ? 5 ಸೆಂಟಿಮೀಟರ್ ಇರಬೇಕು. ಅಂದರೆ ತ್ರಿಜ್ಯ ಎಷ್ಟಾಗಬೇಕು? 5√, ಅಂದರೆ 2.5 ಸೆಂಟಿಮೀಟರ್ ತ್ರಿಜ್ಯ ಆಗಬೇಕು. ವೃತ್ತದಿಂದ ಅದರ ಕೇಂದ್ರದಿಂದ 6 ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ, ಅಂದರೆ ಕೇಂದ್ರದಿಂದ ಇಲ್ಲಿಂದ ನಿಮಗೆ ಎಷ್ಟು? ಈ ಬಿಂದು 6 ಸೆಂಟಿಮೀಟರ್ ಇರಬೇಕು. ಕೇಂದ್ರದಿಂದ 6 ಸೆಂಟಿಮೀಟರ್ ದೂರದಲ್ಲಿರ್ತಕ್ಕಂಥ ಬಿಂದುವಿನಿಂದ ಈ ರೀತಿಯಾಗಿ 2 ಸ್ಪರ್ಶಕಗಳನ್ನು ರಚನೆ ಮಾಡಬೇಕಾಗಿದೆ. ಈ ರಚನೆಯನ್ನು ಕಂಟಿನ್ಯೂ ಮಾಡೋಣ. ನನ್ನ ಜೊತೆ ಸಾಗಿ ಬಿಡಿಸ್ತಾ. ಮೊಟ್ಟ ಮೊದಲಿಗೆ ತ್ರಿಜ್ಯ ಎಷ್ಟು ತೊಗೊಳ್ತೀರಾ? ವ್ಯಾಸ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದರೆ ತ್ರಿಜ್ಯ ಎಷ್ಟಾಗುತ್ತೆ ನಮಗೆ? 2.5 ಸೆಂಟಿಮೀಟರ್ ಆಗುತ್ತೆ. ನೋಡಿ, ನಾನು 2.5 ಸೆಂಟಿಮೀಟರ್ ತ್ರಿಜ್ಯವನ್ನು ತೊಗೊಳ್ತೀನಿ. 1 2 ಆಮೇಲೆ 2.5. ನೋಡಿ, ಈ ರೀತಿಯಾಗಿ 2.5 ಸೆಂಟಿಮೀಟರ್ ತ್ರಿಜ್ಯವನ್ನು ನಾನು ತೆಗೆದುಕೊಂಡಿದ್ದೀನಿ. ಆಮೇಲೆ ಒಂದು ಕೇಂದ್ರವನ್ನು ಗುರುತಿಸ್ಕೊಳ್ಳಿ. ಇದಕ್ಕೆ ಓ ಅಂತ ಹೆಸರಿಸಿ. ಓನಲ್ಲಿ ನಿಮ್ಮ ಕೈವಾರವನ್ನಿಟ್ಟು ಈ ರೀತಿಯಾಗಿ ಒಂದು ವೃತ್ತವನ್ನು ರಚಿಸಿಕೊಳ್ಳಿ. ನಿಮಗೆ 2.5 ಸೆಂಟಿಮೀಟರ್ ತ್ರಿಜ್ಯ ಇರತಕ್ಕಂಥ ವೃತ್ತ ಸಿಗುತ್ತೆ. ಈಗ ಇನ್ನು ವೃತ್ತ ಕೇಂದ್ರದಿಂದ ಮುಂದೆ ನೋಡಿ, ವೃತ್ತ ಕೇಂದ್ರದಿಂದ ಎಷ್ಟು ಸೆಂಟಿಮೀಟರು? 6 ಸೆಂಟಿಮೀಟರ್ ಇರಬೇಕು. ವೃತ್ತ ಕೇಂದ್ರದಿಂದ 6 ಸೆಂಟಿಮೀಟರ್ ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸಿಕೊಳ್ಳಿ. ನೋಡಿ, ಬಿಂದು ಎಷ್ಟು ದೂರದಲ್ಲಿದೆ? ಪಿ ಬಿಂದು 6 ಸೆಂಟಿಮೀಟರ್ ದೂರದಲ್ಲಿ. ಎಲ್ಲಿಂದ? ವೃತ್ತ ಕೇಂದ್ರದಿಂದ ಪಿಗೆ ಇರತಕ್ಕಂಥ ದೂರ 6 ಸೆಂಟಿಮೀಟರ್. ಇವಾಗ ನಾವು ಇದನ್ನು ಸೇರಿಸ್ಕೊಳ್ಳೋಣ. ಒ ಪಿಯನ್ನು ಸೇರಿಸ್ಕೊಳ್ಳೋಣ. ಒ ಪಿಯನ್ನು ಸೇರಿಸ್ಕೊಳ್ಳೋಣ. ಇನ್ನು ಮತ್ತೆ ಯಥಾ ಪ್ರಕಾರವಾಗಿ ಹಿಂದೆ ಮಾಡಿರ್ತಕ್ಕಂಥ ಕೆಲಸವನ್ನೇ ಮಾಡಬೇಕು. ಓನಲ್ಲಿ ನಿಮ್ಮ ಕೈವಾರವನ್ನಿಟ್ಟು ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ಹಿಡಿದುಬಿಟ್ಟು ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ, ಆಮೇಲೆ ಪಿನಲ್ಲಿ ಒಂದು ಅದೇ ಕೈವಾರವನ್ನು ಎತ್ತಿಟ್ಬಿಟ್ಟು ಇದನ್ನು ಕತ್ತರಿಸ್ಕೊಳ್ಳಿ. ಇವಾಗ ಇಲ್ಲಿ ನಿಮಗೆ ಲಂಬಾರ್ಧಕವನ್ನು ರಚನೆ ಮಾಡಿಕೊಳ್ಳಿ. ಈ ರೀತಿಯಾಗಿ ಎಂ ಬಿಂದು ಸಿಗುತ್ತೆ ನಿಮಗೆ. ಯಾವುದರ ಮಧ್ಯಬಿಂದು ಸಿಗುತ್ತಾ? ಒ ಪಿಯ ಮಧ್ಯಬಿಂದು ಸಿಗುತ್ತೆ. ಇನ್ನು ಕೈವಾರವನ್ನು ತೆಗೆದುಕೊಂಡು ಎಂನಲ್ಲಿ ಕೈವಾರವನ್ನಿಟ್ಟು ಒ ಎಂನಷ್ಟು ತ್ರಿಜ್ಯವನ್ನು ಪರಿಗಣಿಸಿ ಒಂದು ವೃತ್ತವನ್ನು ರಚನೆ ಮಾಡಿಕೊಳ್ಳಿ. ಇನ್ನು ಮುಂದಿನ ಕೆಲಸ ಏನು ಅಂದರೆ, ಈ ಛೇದನ ಬಿಂದುಗಳನ್ನು, ಈ ದತ್ತ ವೃತ್ತವನ್ನು, ಮೂಲ ವೃತ್ತವನ್ನು ಛೇದಿಸಿರ್ತಕ್ಕಂಥ ಛೇದನ ಬಿಂದುವನ್ನು ಗೊತ್ತು ಮಾಡ್ಕೊಳ್ಳಿ. ಬೇಕಿದ್ದರೆ ಇದು ಕ್ಯೂ ಅಂದ್ಕೊಳ್ಳಿ, ಇದು ಆರ್ ಅಂದ್ಕೊಳ್ಳಿ. ಪಿ ಕ್ಯೂ ಮತ್ತು ಪಿ ಆರನ್ನು ಸೇರಿಸ್ಕೊಂಡ್ಬಿಟ್ರೆ ನಿಮಗೆ ಪರಿಹಾರ ಇಲ್ಲಿಗೆ ಮುಗಿಯುತ್ತೆ. ನೋಡಿ, ನಾನು ಪಿ ಕ್ಯೂ ಸೇರಿಸ್ಕೊಳ್ತಾ ಇದ್ದೀನಿ, ಆಮೇಲೆ ಪಿ ಆರನ್ನು ಸೇರಿಸ್ತಾ ಇದ್ದೀನಿ. ಪಿ ಕ್ಯೂ ಮತ್ತು ಪಿ ಆರ್ ನಿಮಗೆ ಬೇಕಾದ ಸ್ಪರ್ಶಕಗಳು. ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳಾಗಿವೆ. ನೋಡಿ, ಈ ಒಂದು ವರ್ಕ್ಶೀಟ್ನಲ್ಲಿ 4ನೇ ಪ್ರಶ್ನೆಯನ್ನು ನೋಡೋದಾದರೆ 3.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದಿಂದ. ಈ ಪ್ರಶ್ನೆಗೆ ನಾನು ಮಾಹಿತಿಯನ್ನು ಕೊಡ್ತೀನಿ, ನೀವೇ ರಚನೆ ಮಾಡ್ಕೋಬೇಕು. 3.5 ಸೆಂಟಿಮೀಟರ್, 3.5 ಸೆಂಟಿಮೀಟರ್ ತ್ರಿಜ್ಯ ಎಷ್ಟು ತೊಗೊಳ್ತೀರಾ? ಇದು 3.5 ಸೆಂಟಿಮೀಟರ್ ಇರೋ ಹಾಗೆ ಒಂದು ವೃತ್ತವನ್ನು ರಚನೆ ಮಾಡಬೇಕು. ಈ ವೃತ್ತದ ವ್ಯಾಸದಷ್ಟು ದೂರದಲ್ಲಿರುವ, ವೃತ್ತದ ಕೇಂದ್ರದಿಂದ ಅಂತ ಹೇಳ್ತಾ ಇದ್ದಾರೆ, ಅಂದರೆ ವೃತ್ತದ ಕೇಂದ್ರದಿಂದ ಈ ವೃತ್ತದ ವ್ಯಾಸದಷ್ಟು, ವ್ಯಾಸ ಎಷ್ಟಾಗಬೇಕು? 3.5 2ರಷ್ಟು, ಅಂದರೆ 7.0, ಅಂದರೆ 7 ಸೆಂಟಿಮೀಟರ್. ಅಂದರೆ ಎಷ್ಟಾಯಿತು? 7 ಸೆಂಟಿಮೀಟರ್ ವ್ಯಾಸ ಆಗಿರಬೇಕು. ಇದು ನಿಮಗೇನಾಗತ್ತಾ? ವ್ಯಾಸ ಆಗತ್ತೆ. ನೋಡಿ, ವೃತ್ತದ ಕೇಂದ್ರದಿಂದ, ಅಂದರೆ ವೃತ್ತದ ಕೇಂದ್ರದಿಂದ ನೀವು ಇವಾಗ ಎಟ್ಟು ಹೇಳ್ಕೋಬೇಕು. ಮತ್ತು ಈ ಪಿ ಬಿಂದುವನ್ನು
ಟೋಟಲಿ ಇದು ಎಷ್ಟು ಇರಬೇಕು? 7 ಸೆಂಟಿಮೀಟರ್ ಇರಬೇಕು. ದೂರದಲ್ಲಿ ಪಿ ಬಿಂದು ಗುರುತಿಸ್ಕೋಬೇಕು. ಅದರಿಂದ 2 ಸ್ಪರ್ಶಕಗಳನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ. ಮತ್ತು ಏನು ಮಾಡ್ತೀರಾ? ಲಂಬಾರ್ಧಕಗಳನ್ನು ರಚನೆ ಮಾಡ್ಕೋತೀರಾ. ಆಮೇಲೆ ನೀವು ಎಮ್ ಬಿಂದು ಸಿಗುತ್ತೆ, ಎಮ್ ಕೇಂದ್ರವಾಗಿಟ್ಕೊಂಡು ವೃತ್ತವನ್ನು ರಚನೆ ಮಾಡ್ತೀರಿ. ಮತ್ತೇನು ಮಾಡಬೇಕು? ಈ ಎ ಮತ್ತು ಬಿಗಳನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ರೆ ನಿಮಗೆ ಪರಿಹಾರ ಸಿಗುತ್ತೆ. ಇದನ್ನು ರಫ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇದನ್ನು ಫೇರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನೀವೀಗ ಮಾಡಬೇಕು. ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. 5ನೇ ಪ್ರಶ್ನೆ ಏನಿದೆ ನೋಡೋಣ. ನೋಡಿ, 5ನೇ ಪ್ರಶ್ನೆಯಲ್ಲಿ ಪ್ರಶ್ನೆ ಏನು ಬರೀತಾ ಇದೆ ನೋಡಿ. 5ನೇ ಪ್ರಶ್ನೆ, 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚಿಸಿ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ. ಸ್ಪರ್ಶಕಗಳ ನಡುವಿನ ಕೋನ, ಸ್ಪರ್ಶಕಗಳ ನಡುವಿನ ಕೋನ ಎಷ್ಟು? 60 ಡಿಗ್ರಿ ಇರಬೇಕು. ಆ ರೀತಿ 2 ಸ್ಪರ್ಶಕಗಳನ್ನು ರಚನೆ ಮಾಡಬೇಕಾಗಿದೆ. ಇರುವಂತೆ 2 ಸ್ಪರ್ಶಕಗಳನ್ನು ರಚಿಸಿ. 2 ಸ್ಪರ್ಶಕಗಳನ್ನು ರಚಿಸಿ. ನೋಡಿ, ಈ ಪ್ರಶ್ನೆ ಸ್ವಲ್ಪ ವಿಭಿನ್ನವಾಗಿದೆ. ಈ ಹಿಂದೆ ಮಾಡಿರ್ತಕ್ಕಂಥದ್ದೇ ಇದೆ, ಆದರೆ ಇಲ್ಲಿ ಸ್ವಲ್ಪ ವಿಭಿನ್ನತೆ ನಮಗೆ ಕಂಡುಬರುತ್ತದೆ. ನೋಡಿ, ನಮಗೆ 2 ಸ್ಪರ್ಶಕಗಳನ್ನು ರಚನೆ ಮಾಡಬೇಕಾಗಿದೆ. ಈ 2 ಸ್ಪರ್ಶಕಗಳ ನಡುವಿನ ಕೋನ ಎಷ್ಟಿರಬೇಕು? 60 ಡಿಗ್ರಿ ಇರಬೇಕಂತ ಕೊಟ್ಟಿದ್ದಾರೆ. ಇದು ನಿಮಗೆ ವೃತ್ತ ಕೇಂದ್ರ ಆಗಿರಲಿ. ಆಮೇಲೆ ಇವುಗಳನ್ನು ಸೇರಿಸ್ಕೊಂಬಿಡಿ. ನೋಡಿ, 90 ಡಿಗ್ರಿ ಇರುತ್ತೆ ನಿಮಗೆ, ಇದು ಕೂಡ 90 ಇರುತ್ತೆ. ಈಗ ನಿಮಗೆ ಇದು ಒ ಎ ಪಿ ಬಿ, ಈ ಒ ಎ ಪಿ ಬಿ ಏನಾಗುತ್ತೆ ಅಂದರೆ ಚತುರ್ಭುಜ ಆಗುತ್ತೆ. ಈ ಕೇಂದ್ರದಲ್ಲಿನ ಕೋನ ಎಷ್ಟಿರಬೇಕು ಅನ್ನೋದು ಗೊತ್ತು ಮಾಡ್ಕೋಬೇಕು ನಾವು. 90 90 90 90, ಆಮೇಲೆ 60 ಕೂಡಿಸ್ಕೊಂಬಿಡಿ. ಎಷ್ಟಾಗತ್ತೆ ನೋಡಿ. ಆಮೇಲೆ ಇದು 0 ಆಗುತ್ತಾ, 240 ಆಗುತ್ತೆ. ಈ 4 ಕೋನಗಳನ್ನು ಕೂಡಿಸಿದ್ರೆ 360 ಇರುತ್ತೆ. 360ರಲ್ಲಿ ನೀವು 240 ಬಿಟ್ಟುಬಿಡಿ. 360ರಲ್ಲಿ 240 ಬಿಟ್ಟರೆ 2 1. ಅಂದರೆ ಈ ಕೇಂದ್ರದಲ್ಲಿ ಎಷ್ಟು ಕೋನ ಉಂಟಾಗಬೇಕು? 120 ಡಿಗ್ರಿ ಕೋನ ಉಂಟಾಗಬೇಕು. ಈ ಕೇಂದ್ರ ಕೋನ 120 ಡಿಗ್ರಿ ಆಗುವ ಹಾಗೆ ನೀವು ರಚನೆ ಮಾಡ್ಕೊಂಡ್ಬಿಟ್ರೆ ಸಹಜವಾಗಿಯೇ ನಮಗೇನಾಗುತ್ತೆ ಅಂದರೆ ಈ 60 ಡಿಗ್ರಿ ನಿಮಗೆ ಎಲ್ಲಿ ಈ ಸ್ಪರ್ಶಕಗಳ ನಡುವಿನ ಕೋನ ಉಂಟಾಗ್ತದೆ. ಅಂದರೆ ಈ ತ್ರಿಜ್ಯಗಳನ್ನು ರಚನೆ ಮಾಡುವಾಗ ನಾವು ಎಷ್ಟು ಮಾಡಬೇಕು? 120 ಡಿಗ್ರಿ ನೇರದಲ್ಲಿ ಮಾಡಬೇಕು. ಮತ್ತು ಎ ಮತ್ತು ಬಿ ಬಿಂದುಗಳಲ್ಲಿ ಲಂಬಗಳನ್ನು ರಚನೆ ಮಾಡಿಬಿಡಬೇಕು. ಆವಾಗ ಆಟೋಮೆಟಿಕಲಿ ನಿಮಗೆ ಸ್ಪರ್ಶಕಗಳ ನಡುವಿನ ಕೋನ ಎಷ್ಟು ಬರಬೇಕು? 60 ಡಿಗ್ರಿ ಬರುತ್ತೆ. ಇದನ್ನೀಗ ಫೇರ್ ಮಾಡೋಣ. ಎಲ್ಲರೂ ನನ್ನ ಜೊತೆ ಮಾಡ್ತಾ ಸಾಗಿ. ನೋಡಿ, ಎಷ್ಟು ತ್ರಿಜ್ಯ ಹೇಳಿದ್ದಾರೆ? ಇಷ್ಟೇ ಅಂತಿಲ್ಲ, ನಿರ್ದಿಷ್ಟವಾಗಿರ್ತಕ್ಕಂಥದ್ದು ಸಾರಿ ಇದೆಯಲ್ಲ 4 ಸೆಂಟಿಮೀಟರ್ ತ್ರಿಜ್ಯದ ಅಂತ ಹೇಳಿದ್ದಾರೆ. 4 ಸೆಂಟಿಮೀಟರ್ ತ್ರಿಜ್ಯವನ್ನು ಅಳ್ಕೊಳ್ಳಿ. ಹಾಗಾದರೆ ನೋಡಿ, ಈಗ ನಾನು 4 ಸೆಂಟಿಮೀಟರ್ ತ್ರಿಜ್ಯವನ್ನು ಅಳೆದುಕೊಂಡಿದ್ದೀನಿ. ಮತ್ತು ಒಂದು ಕೇಂದ್ರವನ್ನು ಗೊತ್ತು ಮಾಡ್ಕೊತೀನಿ. ಈಗ ನೋಡಿ, ಓ ವೃತ್ತ ಕೇಂದ್ರ ಆಗಿರಲಿ. 4 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ರಚನೆ ಮಾಡಿ. ನೋಡಿ, ವೃತ್ತದ ರಚನೆ ಆಯ್ತು. ಇವಾಗ ಇನ್ನು ಮುಂದಿನ ಕೆಲಸ ಏನು? ಒಂದು ತ್ರಿಜ್ಯವನ್ನು ನಿಮಗೆ ಅನುಕೂಲ ಬಂದಲ್ಲಿ ಈ ರೀತಿಯಾಗಿ ಒಂದು ತ್ರಿಜ್ಯವನ್ನು ಎಳೆದುಕೊಂಡ್ಬಿಡಿ. ಒಂದು ತ್ರಿಜ್ಯವನ್ನು ರಚನೆ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಬಿ ಬಿಂದು ಅಂತ ಹೆಸರಿಸ್ತೀನಿ. ಇನ್ನೇನು ಮಾಡಬೇಕು ನಾವು ಅಂತಂದರೆ, ನೋಡಿ, ಈ ತ್ರಿಜ್ಯಗಳ ಇನ್ನೊಂದು ತ್ರಿಜ್ಯವನ್ನು ಅಂದಾಜು ಎಳೆಯೋದಿಲ್ಲ, ಕೋನಮಾಪಕನೂ ಬಳಸಬಾರ್ದು. ಕೈವಾರದ ಸಹಾಯದಿಂದ ಓನಲ್ಲಿ 120 ಡಿಗ್ರಿ ಕೋನವನ್ನು ಉಂಟು ಮಾಡ್ಕೋಬೇಕು. ನೋಡಿ, 120 ಡಿಗ್ರಿ ಕೋನವನ್ನು ಹೆಂಗೆ ಮಾಡಬೇಕು ನೋಡಿ. ಈ ರೀತಿಯಾಗಿ ಒಂದು ಕಂಸವನ್ನು ಎಳ್ಕೊಂಬಿಡಿ. ಇದನ್ನು 2 ಸಲ ಕಟ್ ಮಾಡಬೇಕು. ಮೊದಲನೇ ಸಲ ಕಟ್ ಮಾಡಿದರೆ ನಿಮಗೆ 60 ಸಿಗುತ್ತಾ, ಮತ್ತು ಇನ್ನೊಂದು ಸಲ ಕಟ್ ಮಾಡಿದರೆ ಎಷ್ಟು ಸಿಗುತ್ತಾ? 120 ಸಿಗುತ್ತೆ. ಈ ರೀತಿಯಾಗಿ 120 ಡಿಗ್ರಿ ನೇರದಲ್ಲಿ ಇನ್ನೊಂದು ತ್ರಿಜ್ಯವನ್ನು ನಾವಿಲ್ಲಿ ರಚಿಸ್ಕೊಳ್ತಾ ಇದ್ದೀವಿ. ನಾನೀಗ ಈ ಬಿಂದುವನ್ನು ಎ ಅಂತ ತಗೊಳ್ತೀನಿ.
ಇನ್ನು ಮುಂದೆ ಮಾಡಬೇಕಾಗಿರೋದು ಭಾಳ ಸುಲಭ ಇದೆ. ಕೈವಾರನ ತೆಗೆದುಕೊಳ್ಳಿ. ಎದಲ್ಲಿ ನೀವು ನಿಮ್ಮ ಕೈವಾರವನ್ನಿಟ್ಟು ಈ ರೀತಿಯಾಗಿ ಒಂದು ಕಂಸವನ್ನು ಎಳೆದುಬಿಡಿ. ಆಯಿತು. ಆಮೇಲೆ ಇದನ್ನು ಕತ್ತರಿಸ್ಕೊಳ್ಳಿ. ಮತ್ತು ಇದನ್ನಿಲ್ಲಿ ಇಟ್ಬಿಟ್ಟು ಮತ್ತೊಂದು ಸಲ ಇಲ್ಲಿ ಮೇಲ್ಭಾಗದಲ್ಲಿ ಕತ್ತರಿಸ್ತಾ ಅದನ್ನು ಕೆಳಭಾಗದಲ್ಲಿ ಈ ರೀತಿಯಾಗಿ ಕತ್ತರಿಸ್ಕೊಂಬಿಡಿ. ಮತ್ತು ಇದನ್ನು ಎತ್ತಿಬಿಟ್ಟು ಇದನ್ನು ಇಲ್ಲಿ ಮತ್ತೆ ಕತ್ತರಿಸ್ಕೊಳ್ಳಿ. ಅಂದರೆ ಈ ನೇರ ನಿಮಗೆ ಲಂಬವನ್ನು ಕೊಡುತ್ತಾ 90 ಡಿಗ್ರಿ ರಚನೆ ಮಾಡ್ಕೊಂಡೆ ನಾನು ಅಷ್ಟೇ. ಬಿ ಬಿಂದುವಿನಲ್ಲಿ 90 ಡಿಗ್ರಿ ರಚನೆ ಮಾಡ್ಕೊಂಡಿದ್ದೀವಿ. ಮತ್ತು ಈ ನೇರದಲ್ಲಿ ಒಂದು ರೇಖೆಯನ್ನು ಎಳೆದು ಬಿಡೋಣ. ಬಿ ಬಿಂದುವಿನಲ್ಲಿ ಗಮನಿಸಿ ಎಲ್ಲರೂ, ನಮಗೆ ಇವಾಗ ಒಂದು ಸ್ಪರ್ಶಕ ಸಿಕ್ತು. ಆದರೆ ಆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಆಗಬೇಕಾದ್ರೆ ಇನ್ನೊಂದು ಸ್ಪರ್ಶಕವನ್ನು ನಾವು ಎಳಿಬೇಕಾಗತ್ತೆ. ಇದೇ ಥರನಾಗಿ ಈಗ ಮಾಡಿರ್ತಕ್ಕಂಥ ಕೆಲಸವನ್ನು ಯಥಾ ಪ್ರಕಾರವಾಗಿ ಬಿನಲ್ಲಿ ಮಾಡ್ಕೊಂಬಿಡಿ. ನೋಡಿ, ಬಿನಲ್ಲಿಟ್ಟು ಈ ರೀತಿಯಾಗಿ ಒಂದು ಕಂಸವನ್ನು ಎಳೆದ್ಬಿಡಿ. ಆಮೇಲೆ ಇದನ್ನು ಇನ್ನೊಂದು ಸಲ ಕತ್ತರಿಸ್ಕೊಳ್ಳಿ ಹೀಗೆ. ಆಮೇಲೆ ಇನ್ನೊಂದು ಸಲ ಇದನ್ನು ಎರಡೂ ಕಡೆ ಕತ್ತರಿಸಬೇಕು. ಇಲ್ಲಿ ಕತ್ತರಿಸುವುದ್ರ ಜೊತೆಗೆ ನಾವು ಈ ಕಡೆ ಮೇಲ್ಭಾಗದಲ್ಲೂ ಕೂಡ ಏನು ಮಾಡಬೇಕು, ಒಂದು ಕಂಸವನ್ನು ಎಳಿಬೇಕು. ಆಮೇಲೆ ಇದನ್ನು ಎಲ್ಲಿ ಎತ್ತಿಬಿಟ್ಟು ಇದನ್ನು ಇಲ್ಲಿ ಕತ್ತರಿಸ್ಕೋಬೇಕು. ಇಷ್ಟಾದರೆ ನಿಮಗೆ ಅಲ್ಲಿ ಏನು ಸಿಗತ್ತೆ ಅಂದರೆ ಎ ಶೃಂಗದಲ್ಲಿ ಲಂಬಕೋನವನ್ನು, ಯಾವುದಕ್ಕೆ ಓಯಿಗೆ ಲಂಬವನ್ನು ರಚನೆ ಮಾಡಿದ ಹಾಗೆ ಆಗುತ್ತೆ. ಇನ್ನು ಇದನ್ನು ಈ ರೀತಿಯಾಗಿ ಸೇರಿಸ್ಕೊಂಬಿಡಿ. ನೋಡಿ, ನಿಮಗಿವಾಗ ಏನು ಸಿಗತ್ತೆ ಅಂದರೆ ಇದು ನಮಗೆ ಪಿ ಬಿಂದು. ನೀವು ಕೋನಮಾಪಕವನ್ನು ತೆಗೆದುಬಿಟ್ಟು ಅಳದು ನೋಡಿದರೆ ಇದು ಡೆಫಿನೆಟ್ಲಿ 60 ಡಿಗ್ರಿ ಬರಲೇಬೇಕು. ಯಾಕೆಂದರೆ ಇದು 90 ಇದೆ, ಇಲ್ಲಿಯೂ ಕೂಡ 90 ಇದೆ. ಆಮೇಲೆ ಇಲ್ಲಿ ನಿಮಗೆ 120 ಡಿಗ್ರಿ ಉಂಟಾಗಿದೆ. ಇದಿಷ್ಟು ಈ ಒಂದು ರಚನೆಯ ಹಂತಗಳು. ಈ ಪ್ರಕಾರದ ಸಮಸ್ಯೆಗಳನ್ನು ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ನೀವು ಸರಿಯಾಗಿ ಗಮನವಿಟ್ಟು ಹಂತಗಳನ್ನು ಖಚಿತಪಡಿಸಿಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. 6ನೇ ಒಂದು ಪ್ರಶ್ನೆಯನ್ನು ಬರೆದುಕೊಳ್ಳಿ ಎಲ್ಲರೂ. ನೋಡಿ ವಿದ್ಯಾರ್ಥಿಗಳೇ, ಈ 6ನೇ ಪ್ರಶ್ನೆಯನ್ನು ನಾನು ಸಂಪೂರ್ಣವಾಗಿ ರಚನೆಯನ್ನು ಇಲ್ಲಿ ಬಿಡಿಸೋದಿಲ್ಲ. ಇದಕ್ಕೆ ಮಾಹಿತಿಯನ್ನು ಕೊಡ್ತೀನಿ, ನೀವೆಲ್ಲ ಮಾಡ್ಕೊಂಬಿಡಿ. 3.5 ಸೆಂಟಿಮೀಟರ್ ತ್ರಿಜ್ಯ ವೃತ್ತಕ್ಕೆ ತ್ರಿಜ್ಯ ಎಷ್ಟಿದೆ ಇಲ್ಲಿ? 3.5 ಸೆಂಟಿಮೀಟರ್. ತ್ರಿಜ್ಯ 3.5 ಸೆಂಟಿಮೀಟರ್. 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ತ್ರಿಜ್ಯಗಳ ನಡುವೆ 100 ಡಿಗ್ರಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ತ್ರಿಜ್ಯಗಳ ನಡುವೆ ಎಷ್ಟು ಉಂಟಾಗಬೇಕು? 100 ಡಿಗ್ರಿ ಉಂಟಾಗಬೇಕು. ಈ ಹಿಂದಿನ ಒಂದು ಪ್ರಕಾರದಲ್ಲಿ 120 ಡಿಗ್ರಿ ರಚನೆ ಮಾಡಿದ್ವಿ. ನಿಮಗೆ 100 ಡಿಗ್ರಿಯನ್ನು ಕೈವಾರದಿಂದ ರಚನೆ ಮಾಡ್ಬೋದು, ಆದರೆ ಆ ಪ್ರಕ್ರಿಯೆ ಸಂಕೀರ್ಣ ಆಗುತ್ತೆ. ಅದಕ್ಕೆ ನೀವೇನು ಮಾಡ್ಕೊಳ್ಳಿ ಅಂದರೆ ನಿಮ್ಮ ಕೋನಮಾಪಕವನ್ನು ಬಳಸ್ಕೊಳ್ಳಿ. ನಿಮ್ಮ ಕೋನಮಾಪಕದ ಸಹಾಯದಿಂದ, ಈ ಒಂದು ಕೋನಮಾಪಕದ ಸಹಾಯದಿಂದ ಇಲ್ಲಿ 100 ಡಿಗ್ರಿ ನೇರದಲ್ಲಿ ಇನ್ನೊಂದು ತ್ರಿಜ್ಯವನ್ನು ರಚನೆ ಮಾಡಿಕೊಂಡು ಮತ್ತೆ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಯಥಾ ಪ್ರಕಾರವಾಗಿ ಈ ಹಂತಗಳನ್ನು ನಾನು ಹೇಳಿದ್ನಲ್ಲ, ಇಲ್ಲಿ ಲಂಬವನ್ನು ರಚನೆ ಮಾಡೋದು, ಇಲ್ಲಿಯೂ ಕೂಡ ಲಂಬವನ್ನು ರಚನೆ ಮಾಡೋದು. ಇಲ್ಲಿ ಆಟೋಮೆಟಿಕಲಿ ನಿಮಗೆ ಯಾವುದು ಸ್ಪರ್ಶಕಗಳು ಒಂದಕ್ಕೊಂದು ಛೇದಿಸ್ತವೆ, ಅಲ್ಲಿ ನಡುವೆ ಎಷ್ಟಾದರೂ ಕೋನ ಉಂಟಾಗಲಿ, ಅದರ ಬಗ್ಗೆ ನೀವು ಭಾಳ ಏನು ವಿಚಾರ ಮಾಡೋದು ಬೇಡ. ಇಲ್ಲಿ ತ್ರಿಜ್ಯಗಳ ನಡುವಿನ ಕೋನ 100 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದು 100 ಡಿಗ್ರಿ ಆಗುವಾಗೆ ಕೋನಮಾಪಕವನ್ನು ಬಳಸಿ ಈ ಒಂದು ಲೆಕ್ಕವನ್ನು ಮಾಡಿ. ಈ ರೀತಿ ಸಂಕೀರ್ಣವಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ನಿರ್ದಿಷ್ಟವಾಗಿರ್ತಕ್ಕಂಥ ಕೋನಗಳನ್ನು ಬಿಟ್ಟು ಇಂತಹ ಹೊಸ ಕೋನಗಳನ್ನು ಕೊಟ್ಟರೆ ನೀವು ಕೋನಮಾಪಕವನ್ನೇ ಬಳಸಿ ಪರೀಕ್ಷೆಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಉಳಿದೆಲ್ಲ ಹಂತಗಳು ಸರಿಯಾಗಿದ್ದರೆ ನಿಮಗೆ ಅಂಕಗಳು ಸಂಪೂರ್ಣವಾಗಿ ಸಿಗುತ್ತೆ. ಇನ್ನೊಂದು ಪ್ರಶ್ನೆ ಇದೆ, 8ನೇ ಪ್ರಶ್ನೆ. ಇದು ನಿಮಗೆ 7ನೇ ಪ್ರಶ್ನೆ, ಇದು 6ನೇ ಪ್ರಶ್ನೆ ಆಯಿತು. ಇವಾಗ 7ನೇ ಪ್ರಶ್ನೆ ಏನಿದೆ ನೋಡಿ. 8 ಸೆಂಟಿಮೀಟರ್ ವ್ಯಾಸ 8 ಸೆಂಟಿಮೀಟರ್ ಅಂದರೆ ನಾವು ನೋಡಿ, ಪ್ರಶ್ನೆಯನ್ನು ಗಮನಿಸಿ ಎಲ್ಲರೂ. ಎಂಟನೇ ಪ್ರಶ್ನೆಯನ್ನು ಬರ್ಕೊಂಬೇಡಿ.
ನೋಡಿ 8ನೇ ಒಂದು ಪ್ರಶ್ನೆಯಲ್ಲಿ ವ್ಯಾಸ ಎಷ್ಟಿದೆ? 8 ಸೆಂಟಿಮೀಟರ್ ಇದೆ. ವ್ಯಾಸ 8 ಸೆಂಟಿಮೀಟರ್, ಇದು ಕೇಂದ್ರ ಅಂದ್ಕೊಳ್ಳಿ. ವ್ಯಾಸ 8 ಸೆಂಟಿಮೀಟರ್ ಅಂದರೆ ಡಿ ಈಕ್ವಲ್ ಟು 8 ಸೆಂಟಿಮೀಟರ್ ಇದೆ ಅಂದರೆ ತ್ರಿಜ್ಯ ಏನಾಗಬೇಕು? ವ್ಯಾಸದ ಅರ್ಧ ಇರಬೇಕು. ಆರ್ ಇಸ್ ಈಕ್ವಲ್ ಟು ಡಿ ಅಪಾನ್ 2 ಅಂದರೆ 8/2 ಅಂದರೆ 4 ಸೆಂಟಿಮೀಟರ್ ಇರಬೇಕು. ಅಂದರೆ ಈ ತ್ರಿಜ್ಯ ಎಷ್ಟಿರಬೇಕು ನಿಮಗೆ? 4 ಸೆಂಟಿಮೀಟರ್ ಇರಬೇಕು ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು. ಅಂದರೆ 4 ಸೆಂಟಿಮೀಟರ್ ತ್ರಿಜ್ಯದೊಂದಿಗೆ ವೃತ್ತವನ್ನು ರಚನೆ ಮಾಡ್ಕೋಬೇಕು. ತ್ರಿಜ್ಯಗಳ ನಡುವೆ 120 ಡಿಗ್ರಿ, ತ್ರಿಜ್ಯಗಳ ನಡುವೆ ಈ ಹಿಂದೆ ಮಾಡಿದ್ರಲ್ಲ 5ನೇ ಸಮಸ್ಯೆಯಲ್ಲಿ ತ್ರಿಜ್ಯಗಳ ನಡುವೆ ಎಷ್ಟು? 120 ಡಿಗ್ರಿ ಕೋನ ಇರುವಂತೆ 2 ತ್ರಿಜ್ಯಗಳನ್ನು ಎಳೆದು ಅವುಗಳ ಅಂತ್ಯಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ರಚಿಸಿ. ಇಲ್ಲಿ ಮೊಟ್ಟ ಮೊದಲಿಗೆ ಏನು ಮಾಡಬೇಕು? 120 ಡಿಗ್ರಿ, ಇಲ್ಲಿ 120, ಈ ಕೋನ 120 ಡಿಗ್ರಿ ಆಗೋ ಹಾಗೆ ಕೈವಾರವನ್ನು ಬಳಸಿ 120 ಡಿಗ್ರಿ ತಯಾರು ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಲಂಬಗಳನ್ನು ಎಳೆದ್ಬಿಟ್ರೆ ನಿಮಗೆ ಸ್ಪರ್ಶಕಗಳು ಸಿಗ್ತವೆ. ಇದೆಷ್ಟು ಈ ಒಂದು ಪ್ರಶ್ನೆಗೆ ಕಚ್ಚಾ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಪ್ರಕಾರ ಈ ಪ್ರಶ್ನೆಯನ್ನು ಕೂಡ ನೀವು ಪೂರ್ಣಗೊಳಿಸಿಕೊಳ್ಳಿ.